ರಾಜ್ಯದಲ್ಲಿ ಮತ್ತೆ ಮುಂದುವರಿತಾ ಇದೆ ನೈಸ್ ರಸ್ತೆ ವಿವಾದ. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಎಚ್ಡಿಕೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೈಸ್ ಯೋಜನೆ ಹೆಸರಲ್ಲಿ ಸರ್ಕಾರ ಕಂಪನಿ ಶಾಮೀಲಾಗಿದೆ. ಇದು ಕಲ್ಪನೆ ಮಾಡಿಕೊಟ್ಟ ಜಾಹೀರಾತು ಅಲ್ಲ. ಏಕಸದಸ್ಯ ದ್ವಿಸದಸ್ಯ ಪೀಠದ ಸೂಚನೆ ಉಲ್ಲಂಘನೆ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಕಂಪನಿ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ. ರೈತರ ಭೂಮಿ ಲೂಟಿ ಮಾಡಿ 20 ವರ್ಷ ಆಗಿದ್ದರೂ ಕೂಡ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಮೇಲುಕೋಟೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೋ ಕೈ ಮುಗಿದ್ದೀವಿ, ಅದು ಬೇರೆ ಬೃಂದಾವನ. ಅವ್ರತಾ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಹಿಡ್ಕೊಂಬರೋರನ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರೇನು ಹೇಳ್ಕೊಂಡವ್ರಲ್ಲ ನೆನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆಯಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ. ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋರು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ತಗೋತಾ ಇದ್ದಾರೆ.